ಭಾರತೀಯ ರೈಲ್ವೆಯಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ತೆಗೆದುಕೊಂಡಿರುವ ವಿವಿಧ ಸುರಕ್ಷತಾ ಕ್ರಮಗಳ ಪರಿಣಾಮವಾಗಿ ಅಪಘಾತಗಳ ಸಂಖ್ಯೆಯಲ್ಲಿ ತೀವ್ರ ಇಳಿಕೆ ಕಂಡುಬಂದಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಲೋಕಸಭೆಗೆ ತಿಳಿಸಿರುವ ಲಿಖಿತ ಉತ್ತರದಲ್ಲಿ ಹೇಳಿದ್ದಾರೆ. ವ್ಯಾಪಕ ಮತ್ತು ವಿಸ್ತಾರವಾದ ಪ್ರಯೋಗಗಳ ನಂತರ ಈ ತಿಂಗಳ 20ರಂದು ಹೆಚ್ಚಿನ ಸಾಂದ್ರತೆಯ ದೆಹಲಿ ಮುಂಬೈ ಮತ್ತು ದೆಹಲಿ ಹೌರಾ ಮಾರ್ಗಗಳನ್ನು ಒಳಗೊಂಡ 2569 ಕಿಲೋಮೀಟರ್ಗಳಲ್ಲಿ ಕವಚ್ 4ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ನಿಯೋಜಿಸಲಾಗಿದೆ ಎಂದಿದ್ದಾರೆ. ಕಳೆದ ತಿಂಗಳವರೆಗೆ ಕವಚ್ ಕಾಮಗಾರಿಗಳಿಗೆ ಬಳಸಲಾದ ಹಣವು 3,874 ಕೋಟಿ ರೂಪಾಯಿಗಳಾಗಿವೆ. 2026-27ನೇ ಸಾಲಿನಲ್ಲಿ ನಿಧಿಯ ಹಂಚಿಕೆ 2,066 ಕೋಟಿ ರೂಪಾಯಿಗಳಾಗಿವೆ. ಇಡೀ ದೇಶದಲ್ಲಿ ಕವಚ್ ಕಾಮಗಾರಿ ಉತ್ತಮ ವೇಗದಲ್ಲಿ ನಡೆಯುತ್ತಿದೆ ಎಂದಿರುವ ಸಚಿವರು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ತರಬೇತಿ ನೀಡಲು ಭಾರತೀಯ ರೈಲ್ವೆಯ ಕೇಂದ್ರೀಕೃತ ತರಬೇತಿ ಸಂಸ್ಥೆಗಳಲ್ಲಿ ಕವಚ್ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದಿದ್ದಾರೆ. ಈಗಾಗಲೇ 94,000ಕ್ಕೂ ಹೆಚ್ಚು ತಂತ್ರಜ್ಞರು, ನಿರ್ವಾಹಕರು ಮತ್ತು ಇಂಜಿನಿಯರ್ಗಳಿಗೆ ಕವಚ್ ತಂತ್ರಜ್ಞಾನದ ಬಗ್ಗೆ ತರಬೇತಿ ನೀಡಲಾಗಿದೆ. ಇದರಲ್ಲಿ ಸುಮಾರು 57,000 ಲೋಕೋ ಪೈಲಟ್ಗಳು ಮತ್ತು ಸಹಾಯಕ ಲೋಕೋ ಪೈಲಟ್ಗಳು ಸೇರಿದ್ದಾರೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ.